ಹಾಯ್ ಹಲೋ ನಮಸ್ಕಾರ ನನ್ನ ಸಾಯಿ ಭಕ್ತವೃಂದಕ್ಕೆ. ನಿತ್ಯವಲ್ಲದ ಈ ದೇಹ ಮುಕ್ತಿಗೆ ಸಾಧನೆ. ಕೆಲವರು ಅತಿ ಸೂಕ್ಷ್ಮಮತಿಯಾಗಿರುತ್ತಾರೆ. ಸ್ವಲ್ಪ ನೋವಾದರೂ ಅವರಿಂದ ಸಹಿಸಿಕೊಳ್ಳುವ ಶಕ್ತಿ ಇರುವುದಿಲ್ಲ. ತಂದೆ ತಾಯಿಯ ಆಶ್ರಯದಲ್ಲಿರುವ ತನಕ ಅವರ ಪ್ರೀತಿಯ ಮಾತುಗಳಿಂದ ಮನಸ್ಸು ಚೇತರಿಸಿಕೊಳ್ಳುತ್ತದೆ. ತಂದೆ ತಾಯಿ ಅಳಿದ ನಂತರ ಅವರಲ್ಲಿ ಆಕಾಶವೇ ತಮ್ಮ ತಲೆಯ ಮೇಲೆ ಬಿದ್ದಂತೆ ಆಗುತ್ತದೆ. ತನ್ನಷ್ಟು ದುಃಖಿ ಇಹಲೋಕದಲ್ಲೇ ಯಾರಿಲ್ಲ ಎಂದು ಖಿನ್ನರಾಗುತ್ತಾರೆ. ಬದುಕು ಇಂಥವರಿಗೆ ದುಸ್ತರವಾಗಿ ಕಂಡುಬಂದು ಆತ್ಮಹತ್ಯೆ ಅಥವಾ ಮಾನಸಿಕ ರೋಗಕ್ಕೆ ಬಲಿಯಾಗಬಹುದು. ಬದುಕನ್ನು ನಾವು ಸವಾಲಾಗಿ ಸ್ವೀಕರಿಸಬೇಕು. ಕಷ್ಟ ಬಂದಾಗ ಹೆದರದೆ ದೇವರ ಮೇಲೆ ಭಾರ ಹಾಕಿ ನಮ್ಮ ಕರ್ತವ್ಯದಲ್ಲಿ ನಿಷ್ಠೆಯಿಂದ ನಿರತರಾಗಿದ್ದಾಗ ಸುಗಮದಾರಿ ನಮಗೆ ಗೋಚರವಾಗುತ್ತದೆ. ಹಿಂದಿನದನ್ನು ಮರೆತು ಮುಂದಿನ ದಿನಗಳ ಕುರಿತು ಆಶಾಸೌಧ ಕಟ್ಟದೆ ಶಿಸ್ತಿನ ಜೀವನ ನಾವು ರೂಪಿಸಿಕೊಳ್ಳಬೇಕು. ಇದರಿಂದ ಮಾನಸಿಕವಾಗಿ ನಾವು ಚಂಚಲರಾಗುವುದಿಲ್ಲ. ಏನೇ ಬರಲಿ ಭಗವಂತನ ದಯೆಯೊಂದು ನಮ್ಮ ಮೇಲೆ ಇರಲಿ ಎಂದು ನಿಶ್ಚಲ ಭಾವದಿಂದ ನಡೆದರೆ ಅವನಷ್ಟು ಸುಖಿ ಯಾರೂ ಇಲ್ಲ. ಸಾಯಿ ಗೀತಾ ಎನ್ನುವವರ ಚಿಕ್ಕಪ್ಪ ಶ್ರೀ ಶಿರಡಿ ಬಾಬಾರವರ ಆತ್ಮಪ್ರೇಮಿ. ಸ್ವತಃ ಬಾಬಾರವರೇ ಅವರನ್ನು ದಿನ ಇಷ್ಟು ಹೊತ್ತಿಗೆ ಬರುವೆ, ಆ ಸಮಯದಲ್ಲಿ ನೀನು ಸಿದ್ಧವಾಗಿರು, ನಾನು ಹೇಳಿದ್ದನ್ನು ನೀನು ಬರೆಯುವಂತೆ ಎಂದು ಹೇಳಿದರಂತೆ. ಅಮೂಲ್ಯವಾದ ನುಡಿಕಟ್ಟು ನೀತಿ ಬೋಧನೆಗೆ ಸಂಬಂಧಪಡುವಂಥ ತತ್ವಪದ ಹಾಡುಗಳನ್ನು ರಚಿಸಿದ್ದಾರೆ. ಇಂದಿಗೂ ಪುಸ್ತಕ ರೂಪದಲ್ಲಿ ಪ್ರಕಟವಾಗಿರುವ ಆ ಪುಸ್ತಕ ಉಪಲಬ್ಧ. ಸಾಯಿ ಗೀತಾರವರಿಗೆ ಅನೇಕ ಸಲ ಕನಸಿನಲ್ಲಿ ಬಂದು ಮಾತನಾಡಿಸಿದ್ದಾರೆ. ಅದರಲ್ಲಿ ಕೆಲವನ್ನು ಅವರಿಗೆ ಮರೆಯಲು ಸಾಧ್ಯವಿಲ್ಲವಂತೆ. ಒಮ್ಮೆ ಕನಸಿನಲ್ಲಿ ಕಾಣಿಸಿಕೊಂಡಿದ್ದು ಹೀಗಿದೆ. ಬಾಬಾ ಇವರ ಮನೆಯ ಬಾಗಿಲಿನಲ್ಲಿ ಬಂದು ನಿಂತಿದ್ದಾರೆ. ಮನೆಯ ಬಳಿ ಬಂದು ನಿಂತಿದ್ದ ಬಾಬಾನನ್ನು ನೋಡಿ ಗೀತಾರವರಿಗೆ ಆನಂದವಾಗಿದೆ. ಆಶ್ಚರ್ಯದಿಂದ ಮಾತು ಬಾರದೆ ಮೂಕರಾಗಿದ್ದಾರೆ. ನಂತರ ಎಚ್ಚೆತ್ತು ಬಾಬಾರವರನ್ನು ಒಳಗೆ ಬರಮಾಡಿಕೊಂಡಿದ್ದಾರೆ. ಒಳಗೆ ಬಂದ ಬಾಬಾ ಸೀದಾ ದೇವರ ಕೋಣೆಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ನಿಂತಿದ್ದಾರೆ. ನಂತರ ಮನೆಯ ಪ್ರತಿ ಭಾಗಕ್ಕೂ ಹೋಗಿ ವೀಕ್ಷಿಸಿ ನಂತರ ಒಂದು ಕಡೆ ಬಂದು ಕುಳಿತುಕೊಂಡರಂತೆ. ನಂತರ ತನಗೆ ತಿನ್ನಲು ಏನಾದರೂ ಕೊಡುವಂತೆ ಕೇಳಿದ್ದಾರೆ. ಅದಕ್ಕೆ ಗೀತಾರವರು, ಬಾಬಾ ನಿಮಗೇನು ಇಷ್ಟ ಹೇಳಿ, ನಾನು ಅದನ್ನು ಮಾಡಿಕೊಂಡು ಬರುತ್ತೇನೆ ಎಂದು ಹೇಳಿದರಂತೆ. ಚಪಾತಿ ಮತ್ತು ದಾಲ್ ಬೇಕೆಂದು ಅಪೇಕ್ಷಿಸಿದ್ದಾರೆ. ತಕ್ಷಣ ಗೀತಾರವರೇ ತಾಯಿಯ ಸಹಾಯ ತೆಗೆದುಕೊಂಡು ಬೇಗ ಬೇಗ ಚಪಾತಿ ಮತ್ತು ದಾಲ್ ತಯಾರಿಸಿದ್ದಾರೆ. ತಯಾರಿಸಿದ ಪದಾರ್ಥವನ್ನು ಬಾಬಾರವರ ಮುಂದೆ ತಂದಿಟ್ಟಾಗ ಮನೆಯಲ್ಲಿರುವ ಎಲ್ಲರಿಗೂ ಕೊಡು ಎಂದು ಆಜ್ಞಾಪಿಸಿದ್ದಾರೆ. ಅದರಂತೆ ಮನೆಯಲ್ಲಿರುವವರಿಗೆಲ್ಲ ಚಪಾತಿ ದಾಲ್ ಕೊಟ್ಟ ಮೇಲೆ ಬಾಬಾರವರು ಸೇವಿಸಿದ್ದಾರೆ. ತೃಪ್ತಿ ಹೊಂದಿದ ಬಾಬಾ ಎಲ್ಲರ ತಲೆಯ ಮೇಲೂ ತಮ್ಮ ಅಮೃತ ಹಸ್ತವನ್ನಿಟ್ಟು ಆಶೀರ್ವದಿಸಿದ್ದಾರೆ. ನಂತರ ಬಾಬಾ ಕೆಲ ಹೊತ್ತು ಮನೆಯಲ್ಲಿರುವವರೊಡನೆ ಸಂಭಾಷಿಸಿದ್ದಾರೆ. ಆದರೆ ಅದು ಗೀತಾರವರಿಗೆ ನೆನಪಿಲ್ಲ. ಬಾಬಾರವರು ದರ್ಶನ ಕೊಡುವುದರೊಂದಿಗೆ ಭಕ್ತರೆಲ್ಲ ನನ್ನ ಮಕ್ಕಳು ಎಂದು ಭಾವಿಸಿ ಮೊದಲು ಅವರಿಗೆ ತಿನ್ನಲು ಕೊಡಬೇಕೆಂದು ಆಜ್ಞಾಪಿಸಿದ್ದಾರೆ. ಸಾಯಿ ಗೀತಾರವರು ಈಗ ತಂದೆ ತಾಯಿ ಇಬ್ಬರನ್ನು ಕಳೆದುಕೊಂಡಿದ್ದಾರೆ. ಇದು ಅವರಿಗೆ ಬಹಳ ನೋವುಂಟು ಮಾಡಿದೆ. ನೋವು ದುಃಖ ಅಥವಾ ಕೋಪದ ರೂಪ ತಾಳುವುದುಂಟು. ಆಗ ಸಮಾಧಾನ ಮಾಡಲು ಬಾಬಾರವರೇ ಬರುತ್ತಾರೆ. ಹುಟ್ಟಿದ ಪ್ರತಿ ವ್ಯಕ್ತಿಯು ಒಂದಲ್ಲ ಒಂದು ದಿನ ಸಾಯಲೇಬೇಕು. ಇದು ವಿಧಿಯ ನಿಯಮ. ಅದನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಜೀವನವೆಂಬ ಪಯಣದಲ್ಲಿ ಅವರವರ ನಿಲ್ದಾಣ ಬಂದಾಗ ಎಲ್ಲರೂ ಕೆಳಗೆ ಇಳಿಯಲೇಬೇಕಾಗುತ್ತದೆ. ವರ್ಷಕ್ಕೆ ಒಮ್ಮೆಯಾದರೂ ಶಿರಡಿಗೆ ಹೋಗಿ ಬಾಬಾ ದರ್ಶನ ಮಾಡಿ ಬರುತ್ತಾರೆ. ಗೀತಾರವರು ಸಮಾಧಿಯ ಮುಂದೆ ನಿಂತು ಪ್ರಾರ್ಥನೆ ಸಲ್ಲಿಸುವಾಗ ಬಾಬನ ಜೊತೆ ತಂದೆ ತಾಯಿ ಇರುವಂತೆ ಭಾವನೆ ಬರುತ್ತದೆ. ತಾನು ಅನಾಥೆಯಲ್ಲ, ನನ್ನೊಂದಿಗೆ ಬಾಬಾ ಇರುವಾಗ ನಾನು ಹೇಗೆ ಅನಾಥೆ ಎಂದು ಅಂದುಕೊಳ್ಳಬೇಕು. ಆಗ ಸಮಾಧಾನ ಸಿಗುತ್ತದೆ. ಸಾಯಿ ಗೀತಾ ಹೇಳಿದ ಮಾತು ಎಲ್ಲರಿಗೂ ಅನ್ವಯಿಸುವಂತಹದ್ದು. ಹುಟ್ಟುವಾಗ ನಮಗೆ ನಾವು ಇಂಥ ತಂದೆ ತಾಯಿಯ ಹೊಟ್ಟೆಯಲ್ಲಿ ಜನಿಸಬೇಕೆಂದು ಕೇಳಿಕೊಂಡು ಹುಟ್ಟುವುದಿಲ್ಲ. ಒಡ ಹುಟ್ಟಿದವರು ಯಾರು ಎಂದು ತಿಳಿದಿರುವುದಿಲ್ಲ. ಕುಲ ಧರ್ಮ ಯಾವುದೂ ಗೊತ್ತಿರುವುದಿಲ್ಲ. ಬದುಕಿನ ಪಯಣದಲ್ಲಿ ಜೊತೆಯಾಗಿ ಪಯಣಿಸುವ ಜೊತೆಗಾರರು ಅಷ್ಟೇ. ನಾನು ನನ್ನವರು ಎಂಬ ಮೋಹವೆಂಬ ಮಾಯೆ ನಮ್ಮನ್ನು ದುಃಖಕ್ಕೆ ತಳ್ಳುತ್ತದೆ. ಆ ಮಾಯೆ ಎಂಬ ಮುಸುಕನ್ನು ಸರಿಸಿದಾಗ ನಮಗೆ ಮೋಹದ ಬಂಧನ ತನಗೆ ತಾನೇ ಕಳಚಿಕೊಳ್ಳುತ್ತದೆ. ನಿತ್ಯ ಮಿಥ್ಯದ ಅರಿವು ಉಂಟಾಗುತ್ತದೆ. ದುಃಖ ಶಮನವಾಗಿ
ಕಷ್ಟ ಸುಖ ಎರಡನ್ನೂ ಸಮಾನವಾಗಿ ಸ್ವೀಕರಿಸುವ ಮನಸ್ಸು ನಮ್ಮದಾಗುತ್ತದೆ. ನಿತ್ಯವಲ್ಲ ನಿತ್ಯವಲ್ಲ ನಿತ್ಯ ದೇಹವಿದಣ್ಣ, ಮತ್ತೆ ಮುರಾರಿ ಕೃಷ್ಣನ ನೆನೆಯಲಿ ಮುಕ್ತಿಗೆ ಸಾಧನವಣ್ಣ ದೇಹ. ಪುರಂದರದಾಸರು ನಶ್ವರವಾದ ಈ ದೇಹವನ್ನು ಕುರಿತು ತಿಳಿಸಿದ್ದಾರೆ. ಅರ್ಥಪೂರ್ಣವಾದ ಈ ಸತ್ಯದ ಸಂಗತಿ ಎಲ್ಲರಿಗೂ ತಿಳಿದಿರುವುದೇ. ಆದರೆ ನಮ್ಮವರು ನಮ್ಮದು ಎಂಬ ಸ್ವಾರ್ಥ ನಮ್ಮಲ್ಲಿ ಅಳಿಸಿ ಹೋಗುವ ತನಕ ದುಃಖ ನಮಗೆ ತಪ್ಪುವುದಿಲ್ಲ. ಜಗತ್ತಿನ ವಾಸ್ತವ ಸುಖ ಯಾವುದು ಎಂದು ನಾವು ಅರ್ಥ ಮಾಡಿಕೊಂಡಾಗ ಸಾಮಾಜಿಕ ಪ್ರಜ್ಞೆ ನಮ್ಮಲ್ಲಿ ಕಂಡುಕೊಳ್ಳುತ್ತೇವೆ. ಆತ್ಮಜ್ಞಾನದಿಂದ ಸಾಮಾಜಿಕ ಪ್ರಜ್ಞೆ ಹುಟ್ಟಿಕೊಳ್ಳುತ್ತದೆ. ಸಾಮಾಜಿಕ ಪ್ರಜ್ಞೆ ನಮ್ಮಲ್ಲಿ ಬರಬೇಕಾದರೆ ಶ್ರೀ ಸಾಯಿ ಬಾಬಾವರಂತಹ ಸದ್ಗುರುವಿನ ಮಾರ್ಗದರ್ಶನ ಅತ್ಯವಶ್ಯಕ. ಓಂ ಶ್ರೀ ಸಾಯಿ ಪ್ರಣಾಮ್.